ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ PUC ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ PUC ದ್ವಿತೀಯ ವರ್ಷದ ಅರ್ಧವಾರ್ಷಿಕ ಪರೀಕ್ಷೆ 2024 ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಇಲ್ಲಿ ತೊಗೊಂಡ್ಕೊಂಡ್ಬಂದಿನಿ. ಸರ್, ಮಾಡೆಲ್ ಅಂತಿದ್ದೀರಿ ಅಂತಂದರೆ ಹೋದ ವರ್ಷನೇ ಆಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಇದು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಅರ್ಧವಾರ್ಷಿಕ ಸಿಲೆಬಸ್ಗೆ ತಕ್ಕಂತೆ ಯಾವ ವಿಭಾಗದ ಮೇಲೆ ಯಾವ ಪ್ರಶ್ನೆಗಳು, ಎಷ್ಟು ಅಂಕಗಳಿಗೆ ಪ್ರಶ್ನೆಗಳು ಮರಳಿ ಕೇಳಿದ್ದಾರೆ ಅಂತ ಹೇಳಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಸೊ ನಮ್ಮ ಸಣ್ಣದೊಂದು ರಿಕ್ವೆಸ್ಟ್, ಇನ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಂಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪಿಗೂ ಸಹ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಜೊತೆಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಅತಿ ಹೆಚ್ಚು ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ, ದ್ವಿತೀಯ PUC ಈ ಒಂದು ಅರ್ಧವಾರ್ಷಿಕ ಪರೀಕ್ಷೆಗೆ ಯಾವೆಲ್ಲ ನಿಮಗೆ ಈ ಸಲ 2025 ಮತ್ತು 2026ಕ್ಕೆ ಬರ್ಬೋದು ಅಂತ ಹೇಳಿ ನಾನು ಇಲ್ಲಿ ಹೇಳ್ಕೊತಾ ಹೋಗ್ತೀನಿ. ನಾನು ಪ್ರಶ್ನೆ ಪತ್ರಿಕೆನ ಓದೋದ್ರ ಜೊತೆಗೆ ಕೆಲವೊಂದು ಪ್ರಶ್ನೆಗಳು ಈ ವರ್ಷ ಬರ್ತವೆ ಅಂತ ಹೇಳ್ತೀನಿ ಫಿಕ್ಸ್ ಆಗಿ. ಒಟ್ಟು ಪ್ರಶ್ನೆಗಳು ಬರ್ತಾವಂತಲ್ಲ, ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಬರ್ತಾವ ಅನ್ನೋದು ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತೀನಿ. ಅವುಗಳನ್ನು ನೋಡಿ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಸಹ ಗಮನಿಸಿ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಂದು, ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಅಂತ ಕೊಟ್ಟಾಗ ಅದು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಈ ರೀತಿ ಸೂಚಿಸುತ್ತದೆ. ಸ್ಥಾನಗಳಲ್ಲಿ ಏನ್ ಮಾಡ್ತದೆ ಅಂದ್ರೆ ಸೂಚಿಸುತ್ತದೆ. TC ಅಂದ್ರೆ ಟೋಟಲ್ ಕಾಸ್ಟ್. ಇಲ್ಲಿ ಆಯ್ಕೆ ಸಿ ಇದೆ, TFC ಪ್ಲಸ್ TVC ಅಂದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಹೇಳಿ ಇದಕ್ಕೆ ಮ್ಯಾಚ್ ಆಗುವಂತ ಒಂದು ಉತ್ತರ ಇದೆ. 1936 ಅಂದ್ರೆ 1936ರಲ್ಲಿ ಬ್ರಿಟಿಷರ ಒಂದು ಅರ್ಥಶಾಸ್ತ್ರಜ್ಞ ಮೆನಾರ್ಡ್ ಕೆನ್ಸ್ ರವರು ಒಂದು ಕೃತಿಯನ್ನು ಪ್ರಕಟಿಸ್ತಾರೆ. ಆ ಕೃತಿ ಯಾವುದು ಅಂತಂದಾಗ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ಈ ಒಂದು ಮಹಾನ್ ಪ್ರಸಿದ್ಧ ಕೃತಿ ಇದು. ಇನ್ನು ಮಹಾ ಆರ್ಥಿಕ ಕುಸಿದ ವರ್ಷ, ನಿಮಗೆ ಬಹಳ ಸರಿ ಈ ಕ್ವಶನ್ ಕೇಳಿದ್ದಾರೆ, ಈ ವರ್ಷನೂ ಕೇಳ್ತಾರೆ ಕಡ್ಡಾಯವಾಗಿ, ನೆನಪಿರಲಿ ನಿಮಗೆ. 1929 ಈ ವರ್ಷ ಕಡ್ಡಾಯವಾಗಿ ಕೇಳ್ತಾರೆ ಈ ಪ್ರಶ್ನೆ. ಆವರಣದಲ್ಲಿರುವ ಸರಿಯಾದ ಉತ್ತರನ ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಕೊಟ್ಟಿದ್ದಾರೆ ಆವರಣದಲ್ಲಿ ಉತ್ತರಗಳನ್ನು, ಅವುಗಳನ್ನು ಮಾಡಬೇಕು ನೀವು ಅಲ್ಲಿ ಬರಿಬೇಕು. ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿವೆ. ನೋಡಿ ಗಮನಿಸಿ, ಆರ್ಥಿಕತೆಗಳು ಎಲ್ಲವೂ ಏನಾಗಿರ್ತವೆ ಅಂದ್ರೆ ಮಿಶ್ರ ಆಗಿರ್ತವೆ. ಬಯಕೆಗಳನ್ನು ತೃಪ್ತಿಪಡಿಸಲು ಸರಕಿನ ಸಾಮರ್ಥ್ಯ ತುಷ್ಟಿಗುಣ ಅಂತ ಹೇಳ್ತೀವಿ ನಾವು. ಒಂದು ಬಯಕೆಯನ್ನು ನಮಗೆ ತೃಪ್ತಿಪಡಿಸಬೇಕು ಅಂದ್ರೆ ಆ ಸರಕಿನ ಸಾಮರ್ಥ್ಯದ ಮೇಲೆ ನಮಗೆ ತೃಪ್ತಿ ಸಿಗ್ತದೆ. ಇನ್ನು ದೀರ್ಘಾವಧಿಯಲ್ಲಿ ಎಲ್ಲ ಆಧಾನಗಳು ಬದಲಾವಣೆ ಆಗ್ತಾ ಇರ್ತವೆ. ಒಂದೇ ರೀತಿಯಾದ, ಈಗ ನೀವು ಮೊಬೈಲ್ ಫೋನ್ಗಳು ನೋಡಿದಾಗ ಮೊದಲು ಏನಪ್ಪಾ ಅಂದ್ರೆ ಬಟನ್ಗಳ ಮೊಬೈಲ್ ಇದ್ವು, ಆದ್ರೆ ಈಗ ಟಚ್ ಪ್ಯಾಡ್ ಆಗಿದ್ದಾವೆ. ಸೊ ಆ ರೀತಿ ಅವಧಿಯಿಂದ ಕಳೆದಂತೆ ಬದಲಾಗ್ತಾ ಹೋಗ್ತದೆ. ಇನ್ನು ಘಟಕ ತೆರಿಗೆ ಈ ಒಂದು ಸರ್ಕಾರದ ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವಂತ ತೆರಿಗೆ ಆಗಿದೆ. ಹೌದ್ರಿ, ಘಟಕ ತೆರಿಗೆ ಅನ್ನೋದು ಈ ಉತ್ಪನ್ನಗಳ ಮೇಲೆ ಪ್ರಮುಖವಾಗಿ ಅದರ ಮೇಲೆ ಬೆಲೆ ನಿರ್ಧಾರ ಮಾಡಲಿಕ್ಕೆ ಬಳಸ್ತೇವೆ. ಇನ್ನು ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದನ್ನು ರಫ್ತು ಅಂತ ಕೇಳ್ತೀವಿ. ನಾವು ಸ್ವದೇಶದ ವಸ್ತುಗಳನ್ನು ಬೇರೆ ದೇಶಕ್ಕೆ ಮಾರ್ತಾ ಇದ್ವಿ, ಅದನ್ನು ರಫ್ತು ಅಂತ ಕರಿತೀವಿ. ರಫ್ತು ಎಂದ್ರೆ ಏನು, ಒಂದು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಕೇಳ್ತಾರೆ. ಇನ್ನು ಹೊಂದಿಸಿ ಬರೆಯಲ್ಲಿ ಕೇಳಿದಾಗ ನೆನಪಿರಲಿ ನಿಮಗೆ, ಶಿಕ್ಷಕರ ಸೇವೆ ಯಾವುದಕ್ಕೆ ಸೀಮಿತ ಅಂದ್ರೆ ಶಿಕ್ಷಕರು ಕೌಶಲ್ಯಗಳನ್ನು ಒಳಗೊಂಡಿರ್ತಾರೆ, ಟ್ರೈನಿಂಗ್ ಇರ್ತದೆ, BEd ಅಂತ ಕೋರ್ಸ್ಗಳು ಮಾಡಿರ್ತಾರೆ, DEd ಅಂತ ಕೋರ್ಸ್ಗಳು ಮಾಡಿರ್ತಾರೆ, ಅಲ್ಲಿ ಅವರಿಗೆ ಕೌಶಲ್ಯ ತರಬೇತಿಯನ್ನು ನೀಡ್ತಾರೆ. ಔದಾಸೀನ್ಯ ನಕ್ಷೆ ಅಂತೇಳಿ ನಿಮ್ಗೆ ಗೊತ್ತಿರಲಿ, ವಕ್ರರೇಖೆಗಳ ಕುಟುಂಬಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಔದಾಸೀನ್ಯ ನಕ್ಷೆ ಅಂತ ಕರಿತೀವಿ. LRAC. ಇದನ್ನ ವಿಸ್ತೃತ ರೂಪನ ಕಮೆಂಟ್ ಮೂಲಕ ಎಲ್ಲರೂ ತಪ್ಪದೆ ತಿಳಿಸಿ ಅಂತ ಹೇಳ್ತೀನಿ ನಿಮಗೆ. ದೀರ್ಘಾವಧಿ ಸರಾಸರಿ ವೆಚ್ಚ, ಸಾಮಾನ್ಯ ಲಾಭ ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ಶೂನ್ಯ ಲಾಭ. ಇನ್ನು ಈ ರೂಪಾಯಿ ಏನಂತೀವ್ರಿ, TRTC ಅಂತ ಹೇಳಿ ರೂಪಾಯಿ ಮೌಲ್ಯವನ್ನು ನಾವು ಇಲ್ಲಿ ಪಡಿಸ್ತೀವಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ 1 ಅಂಕದ ಪ್ರಶ್ನೆಗಳು. ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ, ನಿಮಗೆ ನೆನಪಿರಲಿ, ಇದನ್ನ ಬಹಳ ಸರಿ ಕ್ವಶನ್ ಕೇಳಿದ್ದಾರೆ. MRS ಅನ್ನು ವಿಸ್ತರಿಸಿ. ಒಟ್ಟು ಸ್ಥಿರ ವೆಚ್ಚ ಎಂದರೇನು, ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರ ಬರೆಯಿರಿ. ಆಮದು ಅರ್ಥ ನೀಡಿ. ರಫ್ತನ್ನು ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ, ಆಮದನ್ನು 1 ಅಂಕದ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಇವು ನಿಮಗೆ 2022 ಮತ್ತು 2023ರಲ್ಲಿ ಬಂದಿದೆ ಪ್ರಶ್ನೆಗಳು. ಸ್ವಲ್ಪ ನೋಡ್ಕೊಂತ ಹೋಗಿ. ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತೀರಿ, ಸರ್ 2024 ಪ್ರಶ್ನೆ ಇದೆಯಲ್ಲ, ಬರ್ತಾವ? ಹೌದು, ಕಂಪಲ್ಸರಿ ಪಾಸಿಂಗ್ ಪ್ರಶ್ನೆಗಳು ಮಾತ್ರ ಕಡ್ಡಾಯವಾಗಿ ಬರ್ತವೆ. ನಿಮಗೆ 32 ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದೇ ಬರ್ತವೆ.
ಇನ್ನು ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ 2 ಅಂಕಕ್ಕೆ ಸಂಬಂಧಪಟ್ಟಂತ 6 ಪ್ರಶ್ನೆಗಳಲ್ಲಿ ಬರೀಬೇಕು. ಕೆಳದರ್ಜೆಯ ಸರಕುಗಳೆಂದರೇನು, ಉದಾಹರಣೆ ಕೊಡಿ. ಬೇಡಿಕೆ ನಿಯಮ ತಿಳಿಸಿ. ಪ್ರತಿಫಲಗಳ ಪ್ರಮಾಣ ವಿಧಗಳನ್ನು ತಿಳಿಸಿ. ದೀರ್ಘಾವಧಿ ವೆಚ್ಚಗಳಾವವು. ಸ್ಥಗಿತತೆ ಬಿಂದು ಅರ್ಥವನ್ನು ನೀಡಿ. ಈ ಪ್ರಶ್ನೆ ನಿಮಗೆ ಕಡ್ಡಾಯವಾಗಿ ಈ ವರ್ಷ ಬರ್ತದೆ, ನೆನಪಿರಲಿ. ಸದಾವಕಾಶ ವೆಚ್ಚದ ಅರ್ಥವನ್ನ ಉದಾಹರಣೆ ಸಹಿತ ಬರೆಯಿರಿ. ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧರಿಸುವ 2 ಅಂಶಗಳು. ಈ ಪ್ರಶ್ನೆಯನ್ನು ಕಡ್ಡಾಯವಾಗಿ ಬರ್ತದೆ. ಬಾಹ್ಯ ವಲಯದಲ್ಲಿ ವ್ಯಾಪಾರ 2 ವಿಧಗಳು, ಅವು ಅರ್ಥ ಬರೆಯಿರಿ ಅಂತ ಕೊಡ್ತಾರೆ. ಸಮಗ್ರ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವವರು ಯಾರು, ಉತ್ಪಾದನಾಂಗಗಳನ್ನು ಹೆಸರಿಸಿ. ಸಿಗೆ ಹೋದಂತೆ 5 ಪ್ರಶ್ನೆಗಳನ್ನು ನೀವು ಇಲ್ಲಿ ಬರೀಬೇಕು. 4 ಅಂಕದ ಪ್ರಶ್ನೆಗಳಿರ್ತವೆ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಒಟ್ಟು ತುಷ್ಟಿ ಗುಣ ಮತ್ತು ಸೀಮಾಂತ ತುಷ್ಟಿಗಳ ನಡುವಿನ ವ್ಯತ್ಯಾಸವನ್ನ ಕೊಡಿ. 4 ಅಂಕಕ್ಕೆ ಕೇಳಿದ್ದಾರೆ ಅಂದ್ರೆ ಮಿನಿಮಮ್ ಒಂದು 8 ನಿಮಗೆ ವ್ಯತ್ಯಾಸಗಳಲ್ಲಿ ಬರೀಬೇಕು. ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಔದಾಸೀನ್ಯ ಚಿತ್ರ ಒಂದು ಬಗೆಬೇಕು ನೀವು. ಬದಲಿ ಸರಕು ಮತ್ತು ಪೂರಕ ಸರಕು ನಡುವಿನ ವ್ಯತ್ಯಾಸವನ್ನ ತಿಳಿಸಿ. ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ಬಿಡಿಸಿ. ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಉದಾಹರಣೆ ಸಹಿತ ವಿವರಿಸಿ. ಪರಿಪೂರ್ಣ ಪೈಪೋಟಿ, ಮಾರುಕಟ್ಟೆ ಲಕ್ಷಣಗಳನ್ನು ವಿವರಿಸಿ. ಈ ಪ್ರಶ್ನೆ ಕಡ್ಡಾಯವಾಗಿ ರಿಪೀಟ್ ಆಗಿರುವಂತದ್ದು ಬಂದೇ ಬರ್ತದೆ. ಸಮತೋಲನ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ. ಬೆಲೆ ಮಿತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇನ್ನು ಭಾಗ ಡಿಗೆ ಹೋದಂತೆ ನಿಮಗಿಲ್ಲಿ 6 ಅಂಕಗಳಿಗೆ ಪ್ರಶ್ನೆಂತೆ 3 ಪ್ರಶ್ನೆಗಳು ಬರೀಬೇಕು. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಈ ಪ್ರಶ್ನೆ ಕಡ್ಡಾಯವಾಗಿ ಬರ್ತದೆ, ಇದು ಕೇಳಿದಾನೆ. ಇನ್ನು ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಈ ಪ್ರಶ್ನೆಯೂ ಸಹ ಬರ್ತದೆ. ಇನ್ನು ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ. ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಇದನ್ನು ಅಪ್ಲೈಡು ಕೇಳಿರ್ತಾನೆ, ಸ್ವಲ್ಪ ಗಮನಿಸಿ. ಇನ್ನು ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳನ್ನು ಈ ಕೆಳಗಿನಂತೆ ಕೊಡಲಾಗಿದೆ ಎಂದುಕೊಳ್ಳೋಣ. QD 250 P QS 150 ಪ್ಲಸ್ P ಅಂದ್ರೆ ಮೈನಸ್ ಪ್ಲಸ್ ಅನ್ನ ಇಲ್ಲಿ ಕೇಳಿದ್ದಾರೆ. ಅದರ ತಕ್ಕಂತೆ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಮತೋಲನ ಬೇಡಿಕೆಯನ್ನು ಕಂಡು ಹಿಡಿಯಿರಿ. ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡು ಹಿಡಿಯಿರಿ. ಸಮತೋಲನ ಬೆಲೆಯಾದ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡು ಹಿಡಿಯಿರಿ. P ಸಮತೋಲನ ಬೆಲೆಯಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡು ಹಿಡಿಯಿರಿ. ಸೊ ಈ ರೀತಿಯಾದಂತ ಒಂದು 4-6 ಅಂಕದ ಪ್ರಶ್ನೆ ನಿಮ್ಗೆ ಇರ್ತದೆ. ಇನ್ನು ಕೆಳಗಿನ ಈ ಭಾಗ ನೋಡಿದಂತೆ ಯಾವುದಾದ್ರೂ 2 ಕಾರ್ಯಭಾರಗಳನ್ನು ಇವಾಗ ಆಧಾರವಿಟ್ಟುಕೊಂಡು ಉತ್ತರ ಬರೀರಿ ಅಂತ ಹೇಳ್ತಾರೆ. 5 ಅಂಕ ಅಂದ್ರೆ 10 ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಲೈಡ್ ಕ್ವಶನ್ ಬರ್ತದೆ ನಿಮಗಿಲ್ಲಿ. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭವಿಸಲು ಬಯಸ್ತಾಳೆ. ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅಭ್ಯರ್ಥಿ 2 ವಸ್ತುಗಳನ್ನ ಅನುಭವಿಸಲಿಕ್ಕೆ ಬಯಸ್ತಾಳೆ. ಸರಕು ಎ ಮತ್ತು ಸರಕು ಬಿ ಅಂತ ಹೇಳಿ. ಅದರ ಆಧಾರವಾಗಿಟ್ಟುಕೊಂಡು ಬೆಲೆಯನ್ನು ನಿರ್ಧಾರ ಮಾಡ್ತಾರೆ. ಒಂದು ಸರಕಿನ ಬೆಲೆ 20, ಇನ್ನೊಂದು 40. ಆದಾಯ 200 ಆಗಿದೆ. ಈ ಕೆಳಗಿನ ಉತ್ತರಿಸಿ ಅಂತ ಕೊಡ್ತಾರೆ ಪ್ರಶ್ನೆಗಳಿಗೆ. ಅಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಅವುಗಳನ್ನ ಅದರ ಪ್ರಶ್ನೆಯನ್ನ ಬಿಡಿಸಿ. ಇನ್ನು ಕೋಷ್ಟಕ ಕೊಟ್ಟಿರ್ತಾರೆ, ಆ ಕೋಷ್ಟವನ್ನ ನೀವು ಉತ್ಪನ್ನಗಳನ್ನ ಕಂಡಿರಿ ಅಂತ ಹೇಳ್ತಾರೆ. ಫ್ಯಾಕ್ಟರಿ, TPL, MPL ಮತ್ತು APL ಈ ರೀತಿ ಅಪ್ಲೈಡ್ ಕೇಳ್ತಾರೆ. ಇದೇ ಬರ್ತದೆ ಅಂತ ನಾನು ಹೇಳಕ್ ಸಾಧ್ಯ ಇಲ್ಲ. ಅಪ್ಲೈಡ್ ಇಲ್ಲಿ ಕೇಳ್ತಾರೆ. ಈ ತರ ಒಂದು ಪ್ರಶ್ನೆ ನಿಮ್ಗೆ ಕಡ್ಡಾಯ ಇರ್ತದೆ. ಈ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಸರಕಿನ ಪ್ರತಿ ಘಟಕ ಮಾರುಕಟ್ಟೆ ಬೆಲೆ Rs. ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ, ಸರಾಸರಿ ಆದಾಯ ಅನುಸೂಚಿಗಳ ಮೇಲೆ ಲೆಕ್ಕಾಚಾರ ಮಾಡಿ ಅಂತ ಕೇಳ್ತಾರೆ. ಆದಾಯ, ಸೀಮಾಂತ, ಸರಾಸರಿ ಈ 3ರ ಮೇಲೆ ನಿಮಗೆ ಒಂದು ಕೋಷ್ಟಕ ಒಂದು ಕೊಡ್ತಾರೆ. ಸೊ ಅಲ್ಲಿ ನಿಮಗೆ ಅಪ್ಲೈಡ್ ಆಗಿ ನಿಮ್ಗೆ ಏನು ಅಂಕಗಣಿತದ ಆಧಾರದ ಮೇಲೆ ಪ್ರಶ್ನೆಗಳು ಕೇಳುವಂತ ಸಾಧ್ಯತೆ ಇರುತ್ತದೆ. ಸೊ ಪ್ರಶ್ನೆಗಳು ಹೇಗದಾವೆ ಅಂತ ಹೇಳಿ ನೋಡಿಕೊಂಡು ನೀವು ನಾಳೆ ನಿಮ್ಮ ಎಕನಾಮಿಕ್ಸ್ ಎಕ್ಸಾಮ್ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಬರೀರಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಈ ಒಂದು ಅರ್ಧವಾರ್ಷಿಕ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಅನ್ಕೊಂಡು ನಾನು ಇಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯ ಅಂತ ಹೇಳ್ಕೊಂಡು ಬರ್ತೀನಿ. ಅಲ್ಲಿವರೆಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.